ಸಬ್ಸಿಡಿ ವಂಚನೆ ಉದ್ಯಮಿ ಆಸ್ತಿ ಕಳೆದು ಕಣ್ಣೀರನ್ನ ಹಾಕಿರುವಂತಹ ಘಟನೆ ನಡೆದಿದೆ. ಕಲಬುರಗಿಯಲ್ಲಿ ಸಬ್ಸಿಡಿ ಕನಸಿನ ಹಿಂದೆ ಓಡಿದಂತಹ ಉದ್ಯಮಿ ಭಾರಿ ವಂಚನೆಗೆ ಬಲಿಯಾಗಿದ್ದಾರೆ. ಬಸವರಾಜ ಮರೋತಿ ಎನ್ನುವಂತವರು ಈ ಒಂದು ಉದ್ಯಮಿ ಟೆಕ್ಸ್ಟೈಲ್ ಉದ್ಯಮಿ ಆಗಿರ್ತಾರೆ. ಟೆಕ್ಸ್ಟೈಲ್ ಉದ್ಯಮಿ ಸ್ಥಾಪನೆಗೆ ತಯಾರಿ ಮಾಡಿಕೊಳ್ತಾ ಇದ್ದಾಗ 7 ಜನರ ಗ್ಯಾಂಗ್ ಕೇಂದ್ರ ಸರ್ಕಾರದಿಂದ 90% ಸಬ್ಸಿಡಿ ಸಿಗುತ್ತೆ ಅಂತ ಹೇಳಿ ನಂಬಿಸಿ ಮೋಡಿ ಮಾಡಿ ಬಲಿಯನ್ನ ಬೇಸಿದ್ದು ಮಕ್ಮಲ್ ಟೋಪಿ ಅನ್ನುವಂತಹ ಹೆಸರಿನಲ್ಲಿ ಶರಣಬಸಪ್ಪ, ಚಂದ್ರಕಲಾ, ಕಿರಣ್, ವಿಜಯಲಕ್ಷ್ಮಿ ಸೇರಿದಂತೆ 7 ಮಂದಿ ಈ ಉದ್ಯಮಿಯ ಕೋಟ್ಯಾಂತರ ಆಸ್ತಿಯನ್ನ ಬ್ಯಾಂಕ್ಗೆ ಅಡವಿಡಿಸಿ 3.35 ಕೋಟಿ ಸಾಲವನ್ನು ಪಡೆದಿದ್ದಾರೆ. ಆದರೆ ಹಣ ಬಿಡುಗಡೆಗೊಂಡ ಕೂಡಲೇ ವಂಚಕ ಗ್ಯಾಂಗ್ ಪರಾರಿಯಾಗಿದ್ದು ಉದ್ಯಮ ಆರಂಭವಾಗಿದೆ. ಬಾಕಿ ಉಳಿದಂತಹ ಈಗ ಬ್ಯಾಂಕ್ ಹಣ ವಾಪಸ್ಸು ಪಡೆದಂತಹ ಹಿನ್ನೆಲೆಯಲ್ಲಿ ಕಲಬುರಗಿ ಕೆನರಾ ಬ್ಯಾಂಕ್ ಅಧಿಕಾರಿಗಳು ಸೂಪರ್ ಮಾರ್ಕೆಟ್ ಪ್ರವೇಶಗಳು ಅದು ಬಸವರಾಜ್ ಅವರ ಆಸ್ತಿಯನ್ನ ಸೀಸ್ ಮಾಡಿದ್ದಾರೆ. ಆಸ್ತಿ ಸೀಸ್ ಆಗಿದ್ದರಿಂದ ಉದ್ಯಮಿ ಕುಟುಂಬ ಕಣ್ಣೀರಿಡ್ತಾ ಇದೆ. ಲೀಸ್ಗೆ ತೆಗೆದುಕೊಂಡಿದ್ದ ಅಂತ ಹೇಳಿ ಮೋಸ ಮಾಡಿದ್ದಾರೆ. ಬ್ಯಾಂಕ್ ಅಧಿಕಾರಿಗಳು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ಎನ್ನುವಂಥದ್ದು ಕುಟುಂಬ ಸದಸ್ಯರು ಆರೋಪಿಸಿದ್ದಾರೆ. ಆಸ್ತಿ ಹರಾಜು ಮಾಡಿದರೆ ನಾವು ವಿಷವನ್ನ ಕುಡಿತೇವೆ, ಈ ಮನೆಯೇ ನಮ್ಮ ಬದುಕಿನ ಆಸರೆ ಅಂತ ಹೇಳಿ ಅಳಲನ್ನ ತೋಡಿಕೊಂಡಿದ್ದಾರೆ. ಕುಟುಂಬದ ಮನಸ್ಥಿತಿ ಕಲುಕುವಂತೆ ಇತ್ತು. ಈ ಕುರಿತಾಗಿ ವಂಚಕರ ಗ್ಯಾಂಗ್ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳಿ ಕುಟುಂಬದ ಅಧಿಕಾರಿಗಳಿಗೆ ಮನವಿಯನ್ನ ಮಾಡಲಾಗಿರುವಂತದ್ದು. ಸರ್, ನಾವು ಒಂದು ಸಂಘಟನೆ ಲೀಡರ್. ಈ ಕುಟುಂಬಕ್ಕೆ ಅನ್ಯಾಯ ಆಗತ್ತೇಳಿ ಈ ಕುಟುಂಬದವ್ರ ಜೊತೆಗೆ ಈ ಮಹಿಳೆಗೆ ಅನ್ಯಾಯ ಆಗಬಾರ್ದು, ಇವರು 2 ಹೆಣ್ಮಕ್ಳಿಗೆ ಅನ್ಯಾಯ ಆಗಬಾರ್ದು ಅಂತೇಳಿ ನಾವು ಈ ಸಂಘಟನೆ ಮುಖಾಂತರ ಧ್ವನಿ ಎತ್ತುತ್ತೀವಿ ಸರ್. ಈ ವಿಷಯ ನನಗೆ ಎಷ್ಟು ಗೊತ್ತಿದೆ ಅಂತಂದರೆ ಪೂರ್ತಿ ಈ ವಿಷಯ ಬಗ್ಗೆ ಸ್ಟಡಿ ಮಾಡೇ ಇದೊಂದು ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದು. ಬಸವರಾಜ್ ಮರ್ತೂರ್ ಅನ್ನೋರು ಅತಿ ಆತ್ಮೀಯರಾದಂಥ ಶರಣಬಸಪ್ಪ ಮಾಲಿಪಾಟೀಲ್ ಸ್ನೇಹಿತರು. ಬಸವರಾಜ್ ಅವ್ರು ಮರ್ತೂರ್ ಅವ್ರ ಮನೆಗೆ ಬರ್ತಾರ, ನಿಮ್ಮ ದುಕಾನವ, ನಿಮ್ಮ ಖುಲ್ಲ ಜಾಗ ಅದ, ನಾವು ಬಿಸ್ನೆಸ್ ಮಾಡ್ತೇವೆ, ಇಲ್ಲಿ ಒಂದು 4-5 ಜನ ಕೂಡ ಬಿಸ್ನೆಸ್ ಮಾಡ್ತೇವೆ, ನಮ್ಗೆ ಅಗ್ರಿಮೆಂಟ್ ಮಾಡಿಕೊಡ್ರಿ, ನಿಮ್ಮ ಜಾಗ ಲೀಸ್ ಅಗ್ರಿಮೆಂಟ್ ಮಾಡಿಕೊಡ್ರಿ ಅಂತ ಕೇಳ್ತಾರೆ. ಬಿಸ್ನೆಸ್ ಮಾಡೋಂಥ ಜಾಗನೇ ಅದ, ಅಗ್ರಿಮೆಂಟ್ ಮಾಡಲೇ ಕೊಡಬೇಕು, ಪಟ್ಟಿ ನಡಿಬೇಕಂತ ಅವ್ರು ಅಗ್ರಿಮೆಂಟ್ ಮಾಡಿಕೊಡ್ತಾರೆ. ಅಗ್ರಿಮೆಂಟ್ ಅನ್ನೋ ನೆಪದಲ್ಲಿ ಇವ್ರು ಹೆಲ್ತ್ ಇಶ್ಯೂ ಅದ. ಇವತ್ತಿನ ಡೇಟ್ನಾಗ ಹಾಸ್ಪಿಟಲ್ ಡಾಕ್ಯುಮೆಂಟ್ಸ್ ಇರ್ತಾನೆ ಅವ್ರ ಜೊತೆ ಅವ. ಹೆಲ್ತ್ ಇಶ್ಯೂ ಇದ್ದಾಗ ನೀವು ಬರ್ರಿ, ಇಲ್ಲಿ ಅಗ್ರಿಮೆಂಟ್ ಇಲ್ಲಿ ಸಹಿ ಮಾಡಿ. ಅವ್ರು ಎಷ್ಟು ಫ್ರಾಡ್ ಮಾಡ್ಯಾರಂದ್ರೆ ಇವ್ರು ಅರ್ಧ ಪ್ರಾಪರ್ಟಿ ಇದು ಪೇಪರ್ ಇವ್ರು ಬಲ್ಲಿ ತೊಗೊಂಡು ಇನ್ನರ್ಧ ಪ್ರಾಪರ್ಟಿ ಪೇಪರ್ ಅನ್ಕ ಇವ್ರದ್ದೊಂದು ವೈಟ್ ಪೇಜ್ ಮೇಲೆ ಸಹಿ ತೊಗೊಂಡು ಕಾರ್ಪೊರೇಷನ್ ಅನ್ಕ ನಮ್ಗೆ ಕಳೆದ ಪೇಪರ್ ಅಂತೇಳಿ ಇವ್ರನ್ನ ಅರ್ಜಿ ಕೊಡ್ಸೋಕೆ ಹಚ್ಕಿಸಿದ ಅಲ್ಲಿಂದ ಡಾಕ್ಯುಮೆಂಟ್ ತೊಗೊಂಡು ಆ ಡಾಕ್ಯುಮೆಂಟ್ ಸಹಿತ ಹಚ್ಕಿಸಿದ ಇವ್ರಲಿಂದ ಮಾಟಿಗೇಜ್ ಮಾಡ್ಕೊಂಡಿರೋದು. ಬ್ಯಾಂಕಿನವ್ರು ಶ್ರೀಕಾಂತ್ ಅವರು ಮತ್ತು AGMದವರು ಕಿರಣ್ ಅಂತೇಳಿ, ವಿಜಯಲಕ್ಷ್ಮಿ ಅಂಥೇಳಿ, ಮತ್ತು ಇದಕ್ಕೆಲ್ಲನೂ ನೇರವಣೆ ಶರಣಬಸಪ್ಪ ಮಾಲಿಪಾಟೀಲ್ ಇವರೆಲ್ಲರೂ ಸೇರಿ ಅಗ್ರಿಮೆಂಟ್ ಅನ್ನೋಂಥ ನೆಪದಲ್ಲಿ ಏನಕ ಮಾಟಿಗೇಜ್ ಮಾಡಿಕೊಂಡು ಇವ್ರು ಆ ಟೈಮ್ನಾಗ ಬೆಂಗಳೂರು ಹಾಸ್ಪಿಟಲ್ ಇರ್ತಾರೆ. ಇವ್ರಿಗೆ ಕೊಟ್ಟು ದುಡ್ಡು ಬಂದ ಡೇಟಿಗೆ ಮತ್ತು ಹಾಸ್ಪಿಟಲ್ ಅಡ್ಮಿಟ್ ಆಗಿ ಡೇಟು ಕೂಡ ಒಂದೇ ಇದೆ. ಇವ್ರಿಗೆ ಯಾವುದೇ ರೀತಿ ಗಮನಕ್ಕೆ ತರಲಾರ್ದೇ ನಿಮ್ಮ ಅಗ್ರಿಮೆಂಟ್ ದುಡ್ಡು ಹಾಕಿದ್ದೇವೆ ಅಂತ ಸುಳ್ಳು ಹೇಳಿ ಇಲ್ಲ ಅನ್ಕ ಅವ್ರು ಮಾಟಿಗೇಜ್ ಮಾಡಿ ಲೋನ್ ಮಾಡ್ಕೊಂಡ್ರೆ 3.25 ಕೋಟಿ ರೂಪಾಯಿ ಲೋನ್ ಆಗ್ಯದ. ಈಗ ಏನಾಗಬೇಕಾದ್ರೆ ಸರ್, ಇವ್ರ ಅಗ್ರಿಮೆಂಟ್ ಇವ್ರು ಯಾವುದೇ ತಪ್ಪಿರಲಾರ್ದೇ ಇವ್ರು ಬ್ಯಾಂಕಿನವರು ಅವರು ಎಲ್ಲರೂ ಕೂಡ ದುಡ್ಡು ತಿಂದು ಇವ್ರಿಗೇನು ಅನ್ಯಾಯ ಮಾಡ್ಯಾರಲ್ರಿ. ಅವ್ರ ಪ್ರಾಪರ್ಟಿ ಬಿಡುಗಡೆ ಆಗಬೇಕು. ಯಾರು ನಿಜವಾಗೂ ಯಾರ ಅಕೌಂಟಿಗೆ ದುಡ್ಡು ಹೋಗ್ಯದ ಇವತ್ತಿನ ದಿನ ಸಣ್ಣವರು ಭಾಳ ಕೆಲಸ ಮಾಡ್ಯಾರಿ. ಇವರು ಬ್ಯಾಂಕ್ನವರು FIR ಮಾಡಿದ್ರು ಕೂಡ ನ್ಯಾಯಯುತವಾಗಿ ಮಡಿವಾಳ ಸರ್ ಅವ್ರನ್ಕ ACP ಸರ್ ಅವರು ಭಾಳ ನ್ಯಾಯವಾಗಿ ಕೆಲಸ ಮಾಡ್ಯಾರ. ಯಾರ್ಯಾರ ಅಕೌಂಟಿಗೆ ದುಡ್ಡು ಹೋಗ್ಯಾರ ಅವರೆಲ್ಲರೂ ಲಿಸ್ಟ್ ತರಿಸಿ ಅವ್ರಿಗೆಲ್ಲನೂ ಕರೆದು ಇನ್ಕ್ವೈರಿ ಮಾಡ್ಲತ್ತಾರೆ. ಇದರಲ್ಲೆಲ್ಲ ಫ್ರಾಡ್ ಇದ್ದವ್ರು ಅಷ್ಟು ಮಂದಿದು ಒಂದು 7 ಮಂದಿ ಲಿಸ್ಟ್ ಫೋಟೋ ಸಹಿತ ನಮ್ಮ ಕಡೆ ಅದಾರೆ ಸರ್. ನನಗೆ ಲೀಸ್ ಅಂತ ಒಯ್ದು ವರ್ಷಕ್ಕೆ 5 ಲಕ್ಷ ಅಂತ ಕೊಡ್ತೀನಿ ಅಂತೇಳಿ 10 ವರ್ಷ ಅಗ್ರಿಮೆಂಟ್ ಮಾಡ್ತೀನಿ ಅಂತೇಳಿ 50 ಲಕ್ಷ ನನಗೆ RTGS ಮಾಡಿದ್ದಾರೆ. ಇದರಲ್ಲಿ ಬ್ಯಾಂಕ್ ಹಿಡ್ಕೊಂಡು ಶರಣಬಸಪ್ಪ ಮಾಲಿಪಾಟೀಲ್, ರವಿ, ಚಂದ್ರಕಲಾ ಇವರೆಲ್ಲರೂ ಇನ್ವಾಲ್ವ್ಮೆಂಟ್ ಅರ. ಕಿರಣ, ವಿಜಯಲಕ್ಷ್ಮಿ ಇದರಲ್ಲಿ ಎಲ್ಲರೂ ವಿಲ್ಬರ್ ಕಂಪ್ನಿದವನು ಇದ್ರಾಗ ಇನ್ವಾಲ್ವ್ಮೆಂಟ್ ಅನ್ನ ಸರ್. ನಿಮ್ಮಲ್ಲಿ ಏನಂತ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ? ಲೀಸ್ ಅಂತ ಹೇಳಿದಾರೆ ಸರ್. ನನಗೆ ಖಾಲಿ ಜಾಗ ಅದ ನಿಮ್ಮದು, ನಾ ಏನದ ವರ್ಷಕ್ಕೆ 5 ಲಕ್ಷ ರೂಪಾಯಿ ಕೊಡ್ತೇವೆ ನಿಮ್ಗೆ, ಖುಲ್ಲಾ ಜಾಗಕ್ಕೆ ಬಿಸ್ನೆಸ್ ಮಾಡ್ತೇವೆ, ನಾವು ಟೆಕ್ಸ್ಟೈಲ್ ನಡೆಸ್ತೇವೆ ಅಂತ ಹೇಳಿ ಆ ಜಾಗಕ್ಕೆ ಮಷಿನ್ನು ತಂದಿಲ್ಲ, ಮಷಿನ್ನು ಬಂದಿಲ್ಲ ಸರ್.
ಏನೂ ಇಲ್ಲ ಅಲ್ಲಿ, ಬರೀ ಸುಳ್ಳು ಮೋಸ ಮಾಡಿದ್ದಾರೆ. ಬ್ಯಾಂಕ್ದವ್ರು ಬಂದು ರಿಲೀಸ್ ಆಗಿದ ಮೇಲೆ ಲೋನ್ ಅಮೌಂಟ್ ರಿಲೀಸ್ ಆಗಿದ್ಮೇಲೆ ಬಂದು ಚೆಕ್ ಮಾಡ್ಬೇಕು ಸರ್. ಅವರು ಬಂದವ ಇಲ್ಲ ಮಷಿನ್ಗಳು, ಏನು ನಡೆದದ ಇಲ್ಲ ವರ್ಕ್, ಅವ್ರು ಯಾರು ಏನೂ ಇನ್ಸ್ಪೆಕ್ಷನ್ ಮಾಡಿಲ್ಲ ಸರ್. ನಿಮಗೆ ಲೀಸ್ ಅಂತ ಹೇಳಿ ನಂಗೆ ಲೀಸ್ ಅಂತ ಹೇಳಿ ಕರ್ಕೊಂಡು ಹೋದಿರಿ ಸರ್. ಈಗ ಲೀಸ್ ಏನದ, ಈಗ ಬೇರೆ ಟೈಪ್ ಅದ, 50 ಲಕ್ಷ ಆಗ್ತದ, ಸಬ್ ರಿಜಿಸ್ಟರ್ದಾಗ ಆಗ್ತದ ಅಂತ ಕೇಸಿ ನನಗೆ ಈ ಟೈಪ್ ಮೋಸ ಮಾಡಿದ್ದಾರೆ ಸರ್. ಅಲ್ಲಿಂದ ಮಾರ್ಟಿಗೇಜ್ ಮಾಡ್ಕೊಂಡ್ರೆ? ಹಾಂ, ಮಾರ್ಟಿಗೇಜ್ ಮಾಡ್ಕೊಂಡಿದ್ದಾರೆ ಸರ್. ಈಗ ಏನಾಗಬೇಕು? ನನಗೇನಿಲ್ಲ, ನನ್ನ ಪ್ರಾಪರ್ಟಿ ಏನದ ಬ್ಯಾಂಕ್ನಲ್ಲಿದೆ, ಅಡ ಇದ್ದಂಥ ಪ್ರಾಪರ್ಟಿ, ನನ್ನ ಪ್ರಾಪರ್ಟಿ ನಮ್ಗೆ ಬರಬೇಕು. ಹಾಂ, ಅವ್ರು ಯಾರ್ಯಾರು ರೊಕ್ಕ ತಿಂದಾರ ಸರ್, ಅವ್ರ ಅಕೌಂಟಿಗೆ ರೊಕ್ಕ ಹೋಗಿ ಅವ್ರು ಇದೇ ಜಿಲ್ಲೆಯ ಔರಾದ್ ಎನ್ನುವಂತಹ ತಾಲೂಕಿನ 3 ಗ್ರಾಮಗಳಲ್ಲಿ ಒಂದೇ ದಿನದಲ್ಲಿ ತೋಟದ ದಾಳಿಯಿಂದ 4 ಕೃಷಿ ಕಾರ್ಮಿಕರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಅಲೂರ್ಭಿ, ಜಿರ್ಗಾಭಿ ಹಾಗೂ ಜೋನಾಬ್ ಅನ್ನುವಂತಹ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿದೆ. ಜಮೀನಿನಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಂತಹ ವೇಳೆಯಲ್ಲಿ ಇಂದಿನಿಂದಲೇ ತೋಟದ ದಾಳಿ ನಡೀತಾ ಇದ್ದು, ಅಚಾನಕ್ಕಾಗಿ ದಾಳಿಯಿಂದಾಗಿ ಗ್ರಾಮಸ್ಥರು ಭೀತಿಗೊಳಗಾಗಿದ್ದಾರೆ. ದಾಳಿಯಲ್ಲಿ ಆಲ್ಹೋರ್ಭಿ ಗ್ರಾಮದ ರುಕ್ಮಿಣಿಬಾಯಿ ಮೇಥಾ, ಜಿರ್ಗಾಬಿ ಎನ್ನುವಂತಹ ಗ್ರಾಮದ ಮಂಗಳ ಹಾಗೂ ರೇವಪ್ಪ ಅವರ ಜುರೇಜಾ ಎನ್ನುವಂತಹ ಗ್ರಾಮದಲ್ಲಿ ಲಾಲಮ್ಮ ಕಾಂಬ್ಳೆ ಎಂಬುವರಿಗೆ ತೀವ್ರ ಗಾಯಗಳಾಗಿದೆ. ಇದರಿಂದಾಗಿ ತಲೆ, ಕಿವಿ ಹಾಗೂ ಬೆನ್ನಿಗೆ ಗಾಯಗಳಾಗಿದ್ದು ಅವರನ್ನ ತಕ್ಷಣವೇ ಬೀದರ್ ಬಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ವೈದ್ಯರು ಗಾಯಾಳುಗಳು ಚಿಕಿತ್ಸೆ ನೀಡ್ತಾ ಇದ್ದಾರೆ. ತೋಳದ ಅಟ್ಟಹಾಸದಿಂದ ಸ್ಥಳೀಯರು ಆತಂಕಗೊಂಡಿದ್ದು ಅರಣ್ಯ ಇಲಾಖೆ ಶೀಘ್ರ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳಿ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಕಬ್ಬಿಗೆ ಬೆಲೆ ಕೊಡ್ರಿ, ಇಲ್ಲವಾದ್ರೆ ಮಹಾರಾಷ್ಟ್ರಕ್ಕೆ ಕಳಿಸ್ತೇವೆ ಅಂತ ಹೇಳಿ ರೈತರು ಕೆಂಡಾಮಂಡಲರಾಗಿದ್ದಾರೆ. ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಗುರ್ಲಾಪುರ ಕ್ರಾಸ್ನಲ್ಲಿ ಕಬ್ಬು ರೈತರು ಹೋರಾಟವನ್ನ 4ನೇ ದಿನಕ್ಕೆ ಮುಂದುವರಿಸಿದ್ದಾರೆ. ಕನ್ನಡ ರಾಜ್ಯೋತ್ಸವ ದಿನದಂದೇ ರೈತರು ತೀವ್ರ ಪ್ರತಿಭಟನೆಯಲ್ಲಿ ತೊಡಗಿದ್ದು ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ. ನಾವು ಕಬ್ಬಿಗೆ ನಿಗದಿತ ಬೆಲೆಯನ್ನ ನೀಡದಿದ್ದರೆ ನಾವೆಲ್ಲ ಕಬ್ಬನ್ನ ಮಹಾರಾಷ್ಟ್ರದವರ ಕಾರ್ಖಾನೆಗಳಿಗೆ ಕಳಿಸ್ತೇವೆ ಅಂತ ಹೇಳಿ ರೈತರು ಎಚ್ಚರಿಕೆಯನ್ನ ನೀಡಿದ್ದಾರೆ. ಲಕ್ಷಾಂತರ ಅನ್ನದಾತರು ಈ ಒಂದು ಹೋರಾಟಕ್ಕೆ ವಿದ್ಯಾರ್ಥಿಗಳು ಹಾಗೂ ನಾನಾ ಸಂಘಟನೆಗಳು ಬೆಂಬಲವನ್ನ ನೀಡಿದೆ. ಪ್ರತಿಭಟನೆಯಲ್ಲಿ ಸಾಮಾಜಿಕ ಕಾರ್ಯಕರ್ತ ಭೀಮಪ್ಪ ಗಡಾದ ಉಸ್ತುವಾರಿ ಸಚಿವರು ವಿರುದ್ಧ ಕಿಡಿಕಾರಿದ್ದಾರೆ. ರೈತರ ನೋವು ಸರ್ಕಾರಕ್ಕೆ ಗೋಚರವಾಗುವುದಿಲ್ಲ, ಹೋರಾಟ ಇನ್ನೂ ಕೂಡ ತೀವ್ರವಾಗುತ್ತೆ ಅಂತ ಹೇಳಿ ಎಚ್ಚರಿಕೆಯನ್ನ ಕೂಡ ನೀಡಿದ್ದಾರೆ. ರೈತರ ಪರ ಹೋರಾಟದಲ್ಲಿ ಒಂದೆರಡು ಮಾತುಗಳನ್ನ ಆಡುತ್ತೇನೆ. ಇಟ್ಟೆಲ್ಲ ರೈತರದಾರಿ ಇಲ್ಲಿ ಅವ್ರಿಗೆ ಹೋಟ್ ಹಾಕಿದಾರೆ. ನೀವು ಯಾವುದೇ ಕಾರಣಕ್ಕೂ ಅಂಜಕ್ ಹೋಗ್ಬೇಡ್ರಿ, ಯಾಕಂದ್ರೆ ನಮ್ಮಿಂದ ಅವರಿಂದ ನಾವಲ್ಲ, ಅವರಿಂದ ನಾವಲ್ಲ, ಯಾಕಂದ್ರೆ ನಮ್ಮಿಂದ ಅವ್ರ, ಯಾಕಂದ್ರೆ ನಾವು ಅವ್ರಿಗೆ ಹೋಟ್ ಹಾಕಿರ್ತೀವಿ. ಹೋಟ್ ಹಾಕುವಾಗ ಹೆಂಗ್ ಭಿಕ್ಷಾ ಬೇಡ ಹೋಟ್ ಹಾಕ್ಸೋತಾರ. ಈಗ ಇಟ್ಟೆಲ್ಲ ರೈತರು ಇಲ್ಲಿ ನಿಂತಾರಲ್ಲ, ಅವ್ರ ಅನ್ನ ತಿಂತಾರ, ಬೇರೆ ತಿಂತಾರ, ಅವ್ರ ರೈತರ ಮನುಷ್ಯ ಎಲ್ಲ ಅವ್ರ ಎಂದೂ ಉದ್ದಾರ ಆಗಂಗಿಲ್ಲ. ನೀವು ಒಟ್ಟ ಬೆಲೆ ನಿಗದಿ ಆಗೋಗಿ ಯಾರ ರೈತರು ಒಟ್ಟ ಎಲ್ಲೂ ಹೋಗಕ್ ಹೋಗ್ಬೇಡ್ರಿ. ನಿಮ್ಮ 3,500 ರೂಪಾಯಿ ಬೆಲೆ ಅವ್ರ ಕೊಡಬೇಕ ಅಂದಾಗ ನೀವೆಲ್ಲ ಇಟ್ಟೆಲ್ಲ ರೈತರು ನನಗೊಂದು ಬಾ ಖುಷಿ ಅನಿಸ್ತತಿ. ಇಟ್ಟೆಲ್ಲ ರೈತರು ಒಗ್ಗಟ್ಟಾಗಿ ಇಲ್ಲಿ ಸೇರಿರ್ಲ, ಅದೊಂದು ಬಹಳ ಹೆಮ್ಮೆ ವಿಚಾರ ನನಗ. ನೀವು ಒಟ್ಟ 3,500 ರೂಪಾಯಿ ನಿಗದಿ ಆಗೋವರೆಗೆ ಒಟ್ಟ ಎಲ್ಲೂ ಹೋಗಾಕ್ ಹೋಗ್ಬೇಡ್ರಿ. ನೀವ್ ಯಾವ MLA ಇರ್ಲಿ, ಯಾವ ಮುಖ್ಯಮಂತ್ರಿ ಇರ್ಲಿ, ರಾಷ್ಟ್ರಪತಿ ಇರ್ಲಿ, ಯಾರಿಗೂ ಅಂಜಕ್ ಹೋಗ್ಬೇಡ್ರಿ. ಯಾಕಂದ್ರೆ ನಮ್ಮಿಂದ ಅವರಿಂದ ನಾವಲ್ಲ, ನಮ್ಮ ಮನೆಯನ್ನ ಅಂಜಕ್ ಹೋಗ್ಬೇಡ್ರಿ ಯಾರಿಗೂ. ಅವ್ರ ಬೆಲೆ ನಿಗದಿ ಆಗೋವರೆಗೂ ಯಾವ ಫ್ಯಾಕ್ಟ್ರಿನೂ ಚಲೋ ಇಲ್ಲ, ಯಾವ ಏನೇನು ಚಲೋ ಆಗಂಗಿಲ್ಲ. ನಾನು ಹೋಗ್ಬೇಕು ರೈತನ ಮಗಳದಾನೆ, ನಮ್ಮ ಮನೆ ಪರಿಸ್ಥಿತಿ ಒಟ್ಟ ಅವ್ರ ಇವ ಬೆಲೆ ನಿಗದಿ ಪಡಿಸೋರ್ಗೆ ನೀವ್ ಎಲ್ಲೂ ಹೋಗಾಕ್ ಹೋಗ್ಬೇಡ್ರಿ. ಎಲ್ಲಾ ರೈತರ ಇಟ್ಟೆಲ್ಲ ಕೂಡೇರದ್ರೆ ಅದಕ್ಕೊಂದು ನ್ಯಾಯ ಸಿಗುವ ತಕ್ಕ ನೀವು ಎಲ್ಲೂ ಹೋಗಾಕ ಹೋಗ್ಬೇಡ್ರಿ. ಇಟ್ಟೆಲ್ಲ ನಿಮ್ಮ ಮನಸ್ಸ ನಿಮ್ನೆಲ್ಲ ನೋಯ್ಸಾರ ಅಂದ್ರೆ ಅವ್ರ ಎಂದೂ ಉದ್ದಾರ ಆಗಂಗಿಲ್ಲ. ಉದ್ದಾರ ನೋಡ್ರಿ, ಮಹಾರಾಷ್ಟ್ರದಲ್ಲಿ ಇರ್ತಕ್ಕಂಥ ಕೆಲವೊಂದು ಫ್ಯಾಕ್ಟ್ರಿ ಅವರು ಬಂದು ಓಪನ್ ಆಗಿ ಹೇಳಿ ಹೋದ್ರು, ಅವರು 3,400 ಕೊಡ್ತಾ ಇದ್ದೀವಿ ಅಂತೇಳಿ. ನಾ ಈಗ ಶ್ರೀಮಂತ ಪಾಟೀಲ್ ಅವರಿಗೆ ಒಂದು ಕೇಳಲಿಕ್ಕೆ ಇಚ್ಛಪಡ್ತೀನಿ. ಅವರು ನಮ್ಮ ಮಹಾರಾಷ್ಟ್ರದಲ್ಲಿ 4 ಫ್ಯಾಕ್ಟ್ರಿ ಇದಾವೆ, ಅಲ್ಲಿ 3,400 ರೂಪಾಯಿ ರೇಟನ್ನು ಕೊಟ್ಟು ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡಿದ್ದಾರೆ. ನಿನ್ನೆ ಇಲ್ಲೇ ಅವ್ರದ್ದು ಕಾಗವಾಡ ಕೆಂಪವಾಡ ಫ್ಯಾಕ್ಟ್ರಿಯಲ್ಲಿ 3,400 ಕೊಟ್ಟು ಅಲ್ಲೂ ಸ್ಟಾರ್ಟ್ ಮಾಡ್ಬೋದಿತ್ತಲ್ಲ ಅವರು. ಅಲ್ಲೊಂದು ನ್ಯಾಯ, ಇಲ್ಲೊಂದು ನ್ಯಾಯ. ಯಾಕೆ ಅಂತಂತಂದರೆ ಇವತ್ತು ಅವರು ಅಧಿಕಾರದಲ್ಲಿಲ್ಲ. ಅವ್ರು ಏನಾದರೂ ಇಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಅಂತಂತಂದರೆ ಇಲ್ಲಿ ಅಧಿಕಾರಿಶಾಹಿಗಳು ಅವರನ್ನು ಬದುಕಲಿಕ್ಕೆ ಬಿಡಂಗಿಲ್ಲ, ಅವ್ರ ಫ್ಯಾಕ್ಟ್ರಿ ನಾಳೆ ನಡಲಿಕ್ಕೂ ಬಿಡಂಗಿಲ್ಲ. ಪಾಪ ಅವ್ರು ಹಿಂಗಾಗಿ ಹೆದರಿ ಏನು ಮಾಡ್ತಾ ಇದ್ದಾರೆ ಅಂತಂತಂದ್ರೆ ಅನಿವಾರ್ಯ ಎಲ್ಲರದು ಜಾತ್ರೆಯಾಗಿ ನಮ್ಮದು ಏನಾಕೈತಿ ಅಂತಕ್ಕಂಥ ಪಾಪ ಆ ಮಟ್ಟಕ್ಕೆ ಬಂದಿದ್ದಾರೆ. ಅದಕ್ಕಾಗಿ ಎಲ್ಲ ಜನರಿಗೆ ಗೊತ್ತಾಗಿದೆ ಇದರ ಹಿನ್ನೆಲೆ ಏನಿದೆ ಅಂತಕ್ಕಂಥದ್ದನ್ನು. ಆದರೂ ಕೂಡ
ಒಂದು ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಸರ್ಕಾರಕ್ಕೆ ಏನಾಗಿದೆಪ್ಪ ಅಂತಂದ್ರೆ ನಮಗೆ 140 ಮಂದಿ ನಮಗೆ ಬೆಂಬಲಕ್ಕೆ ಅದಾರ, ಯಾರೂ ನಮಗೆ ಎಡ್ಸೋಕ್ಕಾಗಿಲ್ಲ ಅಂತಕ್ಕಂಥ. ಆದ್ರೆ ಅವ್ರನ್ನ ಆ ಬೆಂಬಲ ಕೊಟ್ಟ ಎಬ್ಬಿಸಿ ಕುಣಿಸಿರ್ತಕ್ಕಂಥದ್ದು ಇದೇ ರೈತರು. ಒಂದು ದಿವಸ ಅವ್ರ ಜೋಡಿ ವಿರುದ್ಧ ತಿರುಗಿ ಬಿದ್ದರಪ್ಪ ಅಂತಂತಂದ್ರೆ ರೈತ ಸಮುದಾಯವು ಕೂಡ ಅವರನ್ನು ಪ್ರೀತಿಯಿಂದ ನೋಡ್ತದ ಅಂತಕ್ಕಂಥದ್ದನ್ನು ಮಾತನ್ನು ಹೇಳ್ತಾ ಬೆಂಬಲ ಬೆಲೆಯನ್ನು ನೀಡಬೇಕು. ಅಕಸ್ಮಾತ್ ನೀಡದೇ ಇದ್ರೆ ಇದು ದಿನಕ್ಕೊಂದು ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.